ರಕ್ಷಣೆ ಸದಾಕಾಲ ಇರಲಪ್ಪ, ಸದಾಕಾಲ ಇರಲಿ. ಯಾಕೆಂದ್ರೆ ನಮ್ಮಂತ ಬಡವರ ಮಂತನ ಮೇಲೆ ಯಾರ ಕೆಟ್ಟ ದೃಷ್ಟಿಯು ಬೀಳದಂತೆ ನೋಡಿಕೊಂಡು ಹೋಗುವ ಭಾರ ನಿನ್ನಲ್ಲೇ ಕೂಡಿದೆ ತಂದೆ. ನಮ್ಮ ಪತಿದೇವರು ತಮ್ಮ ತಂದೆಯವರು ಮಾಡಿದ ಸಾಲಕ್ಕಾಗಿ ಹಗಲು ರಾತ್ರಿ ಎನ್ನದೇ ಸಾಕಷ್ಟು ನೊಂದು ಹೋಗಿದ್ದಾರೆ. ಅವರ ನಂದ ನೋವನ್ನು ದೂರ ಮಾಡುವಂತ ನಿನ್ನಲ್ಲಿ ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ ತಂದೆ, ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೀನಿ. ಪಾರ್ವತಿ, ಓ ಬನ್ನಿ ಸ್ವಾಮಿ, ಪ್ರಸಾದ ತೆಗೆದುಕೊಳ್ಳುವಂತೆ. ಅಲ್ಲರಿ, ಪೇಟೆಗೆ ಹೋಗಿ ಹತ್ತಿ ಮಾರಿ ಬರ್ತೀನಂತ ಹೇಳಿದ್ರು, ಯಾಕೆ ಹತ್ತಿ ಮಾರೋದಕ್ಕೆ ಪೇಟೆಗೆ ಹೋಗ್ಲಿಲ್ಲವೇನು? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕ್ರಿ ನಿಮ್ಮ ಮಾತಿನಲ್ಲಿ ಆತಂಕ ಕಾಣ್ತಾ ಇದೆಯಲ್ಲ? ಯಾಕೆ ನಮ್ಮ ಹತ್ತಿ ಬೆಳೆಗೆ ಸರಿಯಾದ ಬೆಲೆ ಸಿಗಲಿಲ್ಲವೇ? ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿ ಆಯಿತು, 50,000 ರೂಪಾಯಿ ಪಟ್ಟಿನೂ ಆಯಿತು. ಆದರೆ ದಲ್ಲಾಳಿಗಳು ಹಮಾಲಿ ಮಾಮೂಲಿಯನ್ನು ತೆಗೆದು ಬರೀ 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು. ಈ ಊರ ಶ್ರೀಮಂತ ಎನಿಸಿಕೊಂಡಿರುವ ದೇವೇಂದ್ರ ದೇಸಾಯಿ ನಮ್ಮ ಹತ್ತಿ ಅಂಗಡಿ ಸಾಲ ಕೊಟ್ಟು ಬಿಡಿ ಎಂದು ಪಟ್ಟಿ ಮಾಡಿದ 40,000 ರೂಪಾಯಿಯನ್ನು ಮುರಿದು ಹಾಕಿದ ಪಾರ್ವತಿ. ಊರಲ್ಲಿ ಜಾತ್ರೆ ಇದೆ ಗೌಡ್ರೆ, ಹಬ್ಬದ ಸಂತೆ ಮಾಡಬೇಕು, ಹಣ ಕೊಡಿ ಎಂದು ನಾನೆಷ್ಟು ಕೈ ಮುಗಿದು ಬೇಡಿಕೊಂಡರು ಕರುಣೆ ತೋರಿದೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ ಪಾರ್ವತಿ, ಬೈದು ಕಳಿಸಿದ. ನಂತರ ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ಆ ರುದ್ರೇಗೌಡರ ಹತ್ತಿರ 1,000 ಹಣವನ್ನು ಇಸಿದುಕೊಂಡು ಮಕ್ಕಳಿಗೆ ಜಾತ್ರೆಗೆ ಬಟ್ಟೆಯನ್ನು ತಂದೆ ಪಾರ್ವತಿ, ಬಟ್ಟೆಯನ್ನು ತಂದೆ. ಅಲ್ಲ, ಈ ಬಟ್ಟೆಗಳನ್ನು ತರುವ ಬದಲು ಸಂತಿನಾದ್ರೂ ಮಾಡ್ಕೊಂಡು ಬಂದಿದ್ರೆ 1 ವಾರ ಹೊಟ್ಟೆಗಾದ್ರೂ ಊಟನಾದ್ರೂ ಆಗ್ತದೆ. ಪಾರ್ವತಿ, ಹೊಟ್ಟೆಗೆ ಇಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯುವುದಿಲ್ಲ. ಆದರೆ 2 ಮಕ್ಕಳಿಗೆ ಬಟ್ಟೆ ಇಲ್ಲಂದರೆ ಏನೆನ್ನಬಲ್ಲದು ಈ ಸಮಾಜ. ಪಾರ್ವತಿ, ಈ ಬಡವರ ಕಷ್ಟ ಇದ್ದದ್ದೇ. ತೆಗೆದುಕೋ ಬಟ್ಟೆಯನ್ನ. ಪಾರ್ವತಿ, ಶ್ರೀಕಾಂತ ಸೀತಾ ಎಲ್ಲಿ ಹೋಗಿದ್ದಾರೆ? ಅವರು ಬೆಳಗ್ಗೆನೆ ಎದ್ದು ಕಾಲೇಜ್ ಹೋದ್ರು. ಕಾಲೇಜ್ನಲ್ಲಿ ಏನೋ ಪರೀಕ್ಷೆ ಇದೆ ಅಂತಾರೆ. ಅಲ್ಲ ರೀ, ಊಟನೂ ಮಾಡಿಲ್ಲ, ಹಾಗೆ ಹೋಗ್ಬಿಟ್ರು. ಪಾರ್ವತಿ, ಮಕ್ಕಳನ್ನು ಕಾಲೇಜ್ಗೆ ಕಳಿಸಬೇಡ ಅಂತ ಹೇಳಿದ್ದಿಲ್ಲವೇ? ಅಯ್ಯಯ್ಯೋ, ಅವರೆಲ್ಲ ಮಾತು ಕೇಳ್ತಾರಿ. ಎಷ್ಟೇ ಆದ್ರೂ ನಿಮ್ಮ ಮಕ್ಕಳಲ್ವೇನು? ಹಾಗೇಕೆ ಮಾತನಾಡುತ್ತಿರೋ ಪಾರ್ವತಿ? ನಾನೊಬ್ಬನೇ ಎತ್ತಿದ್ದೀನ, ನೀನು ಎತ್ತಿಲ್ಲವೇನು? ಅಯ್ಯೋ ದೇವ್ರೆ, ಹಾಗಲ್ಲ ರೀ. ಈ ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ 1 ವಾರ ಆಗಿತ್ತು, ಅದಕ್ಕೆ ಹೀಗೆ ಹೇಳಿದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿನ ಮನೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿಯಾದ ಮುತ್ತನ್ನು ನೀಡು. ಏನ್ರಿ ನೀವು? ನನ್ನ ಮನಸ್ಸಿಗೆ ಇಷ್ಟೊಂದು ವಯಸ್ಸಾಗಿದೆ, ಇನ್ನು ನಮ್ಗೆ ಆಸೆನೇ ತಿರಿಲಲ್ಲ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದ ದಿನವೇ ಆನಂದವೇ. ನನ್ನ
ಪಾರ್ವತಿ, ಊಟ ಆಮೇಲೆ ಮಾಡಿದರಾಯ್ತು. ಮಕ್ಕಳು ಬಂದ ಮೇಲೆ ಈ ಬಟ್ಟೆಯನ್ನು ಹಾಕಿಕೊಂಡು ಬೇಗನೆ ರೆಡಿ ಆಗಲು ಹೇಳು. ಪ್ರಜಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾನೆ. ನಾನು ಬಾಳೆ ತೋಟ ಹೋಗ್ಲಿಕ್ಕೆ ಹೋಗಿ ಪಂಚಾಯತ್ ಅನ್ನು ಬಂದ್ ಮಾಡಿ ಬರುತ್ತೇನೆ. ಆಯ್ತು ಸ್ವಾಮಿ, ಹಾಗೆ ಆಗ್ಲಿ. ಬೇಗ ಬಂದ್ಬಿಡಿ, ನಿಮ್ಗಾಗಿ ಕಾಯ್ತಾ ಇರ್ತೀನಿ.